ಮನೆಯಾಗಿದ್ರು ಮೂಲಂಗಿ ಹುಳಿ, ದಿಣ್ಣಾಗ ಬಂದ್ರು ಮೂಲಂಗಿ ಹುಳಿ ಅಮ್ಮಂಗ ಆಗ್ಬಿಟ್ಟೆ ನಮ್ದು. ಟ್ರಿಪ್ಪಿಗೆ ಕರ್ಕೊಂಬಂದು ಮೂಲಂಗಿ ಹುಳಿ ಹೋಯ್ದಕ್ಕೆ ರೀ ಮಿಸ್ ಆಗಿ ಇಲ್ಲ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನೀವು ಲಾಸ್ಟ್ ವಿಡಿಯೋ ನೋಡಿದರೆ ಅದ್ರ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಇದು. ಆ್ಯಕ್ಚುಲಿ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆದರೂ ಇದು ನಮ್ಮ ಮೆಮೊರಿಗೋಸ್ಕರ, ನಾವು ಈ ಥರ ಟ್ರಿಪ್ ಹೋಗಿದ್ವಿ ಅಂತ ನನ್ನ ಮೆಮೊರಿಗೋಸ್ಕರ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಪಾರ್ಟ್ 2 ವಿಡಿಯೋ ನೋಡಿದರೆ ಅದರ ಕಂಟಿನ್ಯೂಷನ್ ವಿಡಿಯೋ, ಯಾರೆಲ್ಲ ಪಾರ್ಟ್ 2 ನೋಡಿಲ್ಲ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ಅದರ ಕಂಟಿನ್ಯೂಷನ್ ವಿಡಿಯೋ ನಿಮ್ಗೆ ಇದೀಗ ಅರ್ಥ ಆಗುತ್ತೆ. ನಾವಿಲ್ಲಿ ಬಂದಿರೋದು ಮ್ಯಾಂಗ್ರೋವು. ಈ 1 ಅವರ್ ಸೈಡು ನೀವು ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ಪ್ಲೇಸ್ ಅಂತೂ ಮಿಸ್ ಮಾಡಲೇಬೇಡಿ. ಫೋಟೋಸ್ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಪ್ಲೇಸಲ್ಲಿ. ನಾವೀಗ ಎಂಟ್ರಿ ಆಗ್ತಾ ಇದ್ದೀವಿ. ಈ ಥರ ಕಾರ್ ಪಾರ್ಕಿಂಗ್ ಅಂತ ಯೂಜ್ ಪ್ಲೇಸ್ ಇರುತ್ತೆ. ಕಾರ್ ಪಾರ್ಕಿಂಗಿಗೆ ಅಂತ ಏನು ಪೇ ಇರೋದಿಲ್ಲ. ಇಲ್ಲಿ ಎಂಟ್ರಿ ಟಿಕೆಟ್ ಅಂತ ಇರುತ್ತೆ. ಪರ್ ಹೆಡ್ 20 ರೂಪೀಸ್ ಆಗಿರುತ್ತೆ. ಇಲ್ಲಿ ನೋ ಪ್ಲಾಸ್ಟಿಕ್ ಫ್ರೀ ಪ್ಲೇಸ್ ಆಗಿರುತ್ತೆ. ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಪ್ಲಾಸ್ಟಿಕ್ ಏನಾದರೂ ಬಳಸಿದ್ರೆ 500 ರೂಪೀಸ್ ಫೈನ್ ಹಾಕ್ತಾರೆ ಅಂತ. ನೋಡಿ ಇಲ್ಲಿ ಟಿಕೆಟ್ ತೊಗೋತಾ ಇದ್ದೀವಿ. 20 ರೂಪೀಸ್ ಇರುತ್ತೆ. ಸುತ್ತ ಗಿಡ ಮರದ ಮಧ್ಯದಲ್ಲಿ ಹುಡ್ಡಲ್ಲಿ ಮಾಡಿರ್ತಾರೆ ವಾಕ್ ಮಾಡ್ಕೊಂಡು ಹೋಗೋದಕ್ಕೆ. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಪ್ಲೇಸು. ಮಳೆ ಬರೋ ಟೈಮಲ್ಲಿ ಹೋದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಸುತ್ತ ಆಟ ಆಡೋದಕ್ಕೆ ಉಯ್ಯಾಲೆ ಅಂತರ ಹಾಕಿರ್ತಾರೆ. ಇಲ್ಲಿ ಫೋಟೋಸ್ ಎಲ್ಲ ತಗೋಬೋದು. ನಾವಿಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಫೋಟೋ ತಗೊಂಡು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಎಂಟ್ರಿಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸುತ್ತ ಮರಗಳ ಮಧ್ಯದಲ್ಲಿ ವಾಕ್ ಮಾಡ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ ಹೋದರೆ ಮಾತ್ರ ಇನ್ನೂ ಮಸ್ತಾಗಿರುತ್ತೆ. ನೀವು ಬೆಳಗ್ಗೆ ಹೋದರೂ ಕೂಡ ಏನು ಬಿಸಿಲು ಕಾಣಿಸೋದಿಲ್ಲ, ಯಾಕಂದರೆ ಮರಗಳ ಮಧ್ಯೆ ಇರ್ತೀವಲ್ಲ, ಹಾಗಾಗಿ. ವೀಕೆಂಡಲ್ಲಿ ಹೋಗೋದಕ್ಕಿಂತ ವೀಕ್ ಡೇಸಲ್ಲಿ ಹೋದರೆ ಇಲ್ಲಿ ಫೋಟೋ ತೊಗೊಳೋಕ್ಕೆಲ್ಲ ಸ್ವಲ್ಪ ಜನ ಕಡಿಮೆ ಇರ್ತಾರೆ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫೋಟೋ ಎಲ್ಲ ತೆಕ್ಕೊಂಡು ವಿಡಿಯೋ ಮಾಡಿಕೊಂಡು ಹೋಗ್ಬೋದು. ಇಲ್ಲಿ ಮುಂದೆ ಹಿಂದೆ ಜನ ಓಡಾಡ್ತಾ ಇರೋದ್ರಿಂದ ಫೋಟೋ ವೀಡಿಯೋಸ್ಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬೇಗ ತಗೋಬೇಕಾಗುತ್ತೆ. ನಾವೆಲ್ಲರೂ ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಗ್ರೂಪ್ ಫೋಟೋ ಎಲ್ಲ ತೆಕ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ವಿಡಿಯೋಸ್ ಮಾಡ್ಕೋತಾ ಇದ್ದೀವಿ. ನಾವು ಇಷ್ಟು ಜನ ಹೋಗಿದ್ದೀವಿ ನೋಡಿ. ಗ್ರೂಪ್ ಫೋಟೋಸ್ ರೀಲ್ಸಿಗೆ ಅಂತ ವಿಡಿಯೋ ಮಾಡ್ಕೊಳಕ್ಕೆ ಹೋದರೆ ಒಬ್ಬೊಬ್ಬರು ಒಂದೊಂದು ಥರ ನಿಂತ್ಕೊಳ್ತಾವ್ರು. ಸ್ವಲ್ಪ ಟೈಮ್ ವೇಸ್ಟ್ ಅಲ್ಲೇ ಆಗೋಯ್ತು. ನಾವಿಷ್ಟು ಜನ ಕಸಿನ್ಸ್ ಇದ್ದೀವಿ ನೋಡಿ. ನಾವೆಲ್ಲ ಅಕ್ಕ ತಂಗಿಯವ್ರ ಮಕ್ಕಳು. ನಾವೆಲ್ಲರೂ ಕಸಿನ್ ಸಿಸ್ಟರ್ಸು. ಅಲ್ಲೆಲ್ಲ ವಾಕ್ ಮಾಡಿಕೊಂಡು ಫೋಟೋ ಎಲ್ಲ ತೆಕ್ಕೊಂಡು ಮತ್ತೆ ವಾಪಸ್ ಬಂದ್ವಿ. ಇದು ಎಂಟ್ರಿಲೇ. ಮತ್ತು ಇಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಇಲ್ಲಿ ತೆಗೆದುಕೊಂಡಿರೋ ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ಆ್ಯಡ್ ಮಾಡ್ತೀನಿ ನೋಡಿ. ಅಲ್ಲಿ 2 ರಿಂದ 3 ಗಂಟೆ ಆಯಿತು ಅನಿಸುತ್ತೆ. ಅಲ್ಲಿಂದ ಹೊರಟು ನಾವು ರೂಮ್ ಮಾಡಿದ್ವಿ. ಅಲ್ಲಿಗೆ ಹೊರಟಿದ್ದೀವಿ. ಅರೌಂಡ್ 5 o'clock ಅನಿಸುತ್ತೆ ನಾವಿಲ್ಲಿ ಬಂದು ತಲುಪಿದಾಗ. ತೋಟದ ಮಧ್ಯದಲ್ಲಿ ಈ ಥರ ಹೆಂಚಿನ ಮನೆಯಲ್ಲಿ ಇರೋದು ತುಂಬ ಚೆನ್ನಾಗಿರುತ್ತೆ. ಇದ್ರ ಪ್ರೈಸ್ ಎಷ್ಟು ಹೋಮ್ ಸ್ಟೇದು ಅಂತ ನನಗೆ ಅಷ್ಟು ನೆನಪಿಲ್ಲ. ಹೆಂಚಿನ ಮನೆ ಥರ ಆಗಿತ್ತಲ್ವ ಹೋಗಿ, ಆದ್ದರಿಂದ ಟೋಟಲಿ ಇದರಲ್ಲಿ 4 ರೂಮ್ಸ್ ಇರ್ತವೆ. ರೂಮ್ಸ್ ಎಲ್ಲ ಅಷ್ಟು ಲಕ್ಸುರಿ ಆಗಿರೇನಿರಲಿಲ್ಲ, ಬಟ್ ನಾರ್ಮಲ್ ಆಗಿ ಇರೋ ಥರ ಇತ್ತು. 1 ಕಾಟು, 1 ವಾಶ್ರೂಮು. ಇಲ್ಲಿ ಕರೆಂಟ್ ಹೋದರೆ UPS ಕೂಡ ಇತ್ತು. ಇದು ಇನ್ನೊಂದು ರೂಮ್ ಆಗಿರುತ್ತೆ. ಫಸ್ಟ್ ರೂಮ್ಗಿಂತ ಈ ರೂಮು ಸ್ವಲ್ಪ ಸ್ಪೇಸಿಯಸ್ ಆಗಿತ್ತು. ಎಕ್ಸ್ಟ್ರಾ ಜನ ಇದ್ದರೆ ಈ ಥರ ಹಾಸಿಗೆ ಕೊಡ್ತಾರೆ, ಕೆಳಗಡೆ ಹಾಸ್ಕೊಂಡು ಮಲ್ಕೋಬೋದು. ಇದು ಇನ್ನೊಂದು ವಾಶ್ರೂಮು. ತುಂಬ ನೀಟಾಗಿ ಇಟ್ಟಿದ್ರು, ಏನೋ ಅಷ್ಟು ಗಲೀಜೆಲ್ಲ ಏನಾಗಿರಲಿಲ್ಲ. ಇದು 3rd ರೂಮ್. ಇದು ಎಲ್ಲ ರೂಮಲ್ಲೂ ಒಂದೊಂದು ಕಾಟ್ ಹಾಕಿದ್ರು. 2 ರಿಂದ 3 ಜನ ಆರಾಮಾಗಿ ಮಲ್ಕೋಬೋದಿತ್ತು. ಹಿಂದೆ ಕಾಣಿಸ್ತಾ ಇರೋದೇ ವಾಶ್ರೂಮು. ಬಿಟ್ಟರೆ ಇದು ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಇನ್ನೊಂದು ರೂಮ್ ಇತ್ತು. ನಾನು ಅಲ್ಲೇವರೆಗೂ ಏನು ಹೋಗಿಲ್ಲ. ಇಲ್ಲಿ ಅಡುಗೆ ಮಾಡ್ಕೊಳ್ಳೋಕ್ಕೂ ಅಲೋ ಇತ್ತು. ಆದ್ದರಿಂದ ನಾವು ನೈಟ್ ಊಟ ಇಲ್ಲೇ ಮಾಡ್ಕೊಳ್ಳೋಣ ನಾವೇ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಮುಂಚೆಲೇ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ತೊಗೊಂಡು ಬಂದಿದ್ವಿ. ಚಿಕನ್ ಸಾಂಬಾರ್ಗೆ ಇಟ್ಟಿದ್ದಾರೆ ನಮ್ಮಕ್ಕ. ಎಲ್ರದ್ದು ಆಲ್ರೆಡಿ 1 ರೌಂಡ್ ಕಾಫಿ ಟೀ ಎಲ್ಲ ಆಯಿತು. ಇದು ನೋಡಿ, ಇದು ಫಿಶ್ಶು ರೆಡಿ ಮಾಡಿಸ್ತಾ ಇದ್ದಾರೆ. ಫಿಶ್ಶು ಏಡಿ ಕೂಡ ತೊಗೊಂಡು ಬಂದಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಸಿಗೋ ಥರ KG ಲೆಕ್ಕದಲ್ಲೆಲ್ಲ ಸಿಗೋದಿಲ್ಲ ಅಂತೆ. ಸ್ವಲ್ಪ ಗುಡ್ಡೆ ಅಂತ ಇಟ್ಕೊಂಡಿರ್ತಾರೆ. ನಾವು ಗುಡ್ಡೆ ಲೆಕ್ಕದಲ್ಲಿ ತೊಗೊಂಡು ಬರಬೇಕು. ಇವರೇನೋ ಡೀಪಾಗಿ ಯೋಚನೆ ಮಾಡ್ತಾಯಿದ್ರು, ಅದಕ್ಕೆ ಕೇಳ್ತಾ ಇದ್ದೀನಿ ಏನಾಯಿತು ಅಂತ. ಒಂದು ಕೈಗೆ 2-3 ವಾಚ್ ಹಾಕೊಂಡು ಕೂತ್ಕೊಂಡಿದ್ರು. ಇಲ್ಲಿ ನೋಡಿ ನನ್ನ ತಮ್ಮ ರೆಡಿ ಮಾಡ್ತಾ ಇದ್ದಾನೆ. ಫಿಶ್ ಡಿಪಾರ್ಟ್ಮೆಂಟ್ ಎಲ್ಲ ಇವನೇ ತೊಗೊಂಡಿದ್ದ. ಊಟ ಚಿಕನ್ ಸಾಂಬಾರು ಮಾಡೋದು ಮತ್ತು ಊಟಕ್ಕೆ ರೈಸು ಈ ಥರ ಮಾಡೋದೆಲ್ಲ ನಾವು ತೊಗೊಂಡಿದ್ವಿ. ಫಿಶ್ ಮಾತ್ರ ಸೂಪರ್ ಆಗಿತ್ತು. ಫ್ರೆಶ್ ಮೀನು ಸಿಕ್ಕಿದ್ವು. ಆಗ್ತಾನೆ ಇಟ್ಕೊಂಬಂದು ಒಂದು 1/2 hour ಆಗಿತ್ತಂತೆ. ತುಂಬ ಚೆನ್ನಾಗಿದ್ವು. ಎಲ್ಲರೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು. ಫಿಶ್ಗೆ ಹಾಕಿದ ಮಸಾಲೆ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲರೂ ಇಷ್ಟಪಟ್ಟಿದ್ರು.
ಎಲ್ರಿಗೂ ಅರೌಂಡ್ 2ರಿಂದ 3 ಪೀಸ್ ಬಂದ್ವು ಅನಿಸುತ್ತೆ. ಎಲ್ಲ ಫಿಶ್ ತಿನ್ಕೊಂಡು ಆರಾಮಾಗಿ ಊಟ ಮಾಡಿಕೊಂಡು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಅವತ್ತು ನೈಟ್ ಎಲ್ಲ ಕಳೆದ್ವಿ ನಾವು. ಫಿಶ್ ತಿಂದಿದ್ದಾಯಿತು, ಒಂದು ರೌಂಡ್ ಡ್ಯಾನ್ಸ್ ಮಾಡಿದ್ದಾಯಿತು. ಈಗ ಹಸ್ವ ಆಗಿದೆ. ನಾನು ನಮ್ಮ ಅಕ್ಕ ಸೇರಿಕೊಂಡು ಇಲ್ಲಿ ಮುದ್ದೆ ಮಾಡ್ತಾ ಇದ್ದೀವಿ. ಆಲ್ರೆಡಿ 2 ಡೇಸಿಂದ ನಾವು ರೈಸ್ ಬರೀ ಚಿತ್ರಾನ್ನ ಪುಳಿಯೋಗರೆ ಈ ಥರ ತಿಂದು ಸಾಕಾಗಿತ್ತು. ಮುದ್ದೆ ಬೇಕಿತ್ತು ಎಲ್ರಿಗೂ. ಎಲ್ಲರೂ ಮುದ್ದೆ ಮಾಡಿಕೊಂಡು ಊಟ ಮಾಡಿಕೊಂಡು ಮತ್ತೊಂದು ರೌಂಡು ಡ್ಯಾನ್ಸ್ ಮಾಡಿದ್ವಿ. ಅಂದರೆ ತುಂಬ ಎಂಜಾಯ್ ಮಾಡಿದ್ರು ಎಲ್ಲರೂ. ಊಟ ಮಾಡಾದ್ಮೇಲೆ ನಾನು ನೈಟು ಜಾಸ್ತಿ ಏನು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ಊಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ. ಇದು ಮಾರ್ನಿಂಗ್ ಆಲ್ರೆಡಿ. ಎಲ್ಲರೂ ಒಬ್ಬೊಬ್ಬರೇ ಎದ್ದು ಫ್ರೆಶ್ ಅಪ್ ಆಗ್ತಿದ್ದಾರೆ. ಇಲ್ಲಿ ಮಕ್ಳಿಗೆ ಊಟ ತಿನ್ನಿಸೋರೆಲ್ಲ ಊಟ ತಿನ್ನಿಸ್ತಾ ಇದ್ದಾರೆ. ಇಲ್ಲಿಂದ ಚೆಕ್ಔಟ್ ಮಾಡೋದಿತ್ತು ನಮಗೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾವು ಇಲ್ಲೇ ಮಾಡ್ಕೊಂಡು ತಿನ್ಕೊಂಡು ಇಲ್ಲಿಂದ ಹೊರಟ್ವಿ ನಾವು. ಸ್ವಲ್ಪ ಜನ ಎದ್ದು ಕೂತ್ಕೊಂಡಿದ್ದಾರೆ, ಇನ್ನೂ ಅವಾಗ್ತಾರೆ. ಇನ್ನು ಸ್ವಲ್ಪ ಜನ ಮಲ್ಕೊಂಡಿದ್ದಾರೆ. ಸ್ವಲ್ಪ ಜನ ಮಕ್ಕಳಿಗೆಲ್ಲ ಊಟ ತಿನ್ನಿಸ್ತಾನೆ ಇದ್ದಾರೆ. ಮಕ್ಕಳಿಗೆ ಊಟ ತಿನ್ನಿಸಿದ್ದು ಹೆಚ್ಚಾಗಿದ್ದೆಲ್ಲ ಇವರೇ ತಿನ್ನೋದು. ಯಾಕಂದರೆ ಅದು ವೇಸ್ಟ್ ಮಾಡಬಾರ್ದಂತೆ. ಅದರಲ್ಲಿ ಪ್ರೋಟೀನ್ ಇರುತ್ತಂತೆ. ಅದರಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ಮತ್ತು ರಾಗಿ ಸರಿ ಎಲ್ಲ ಮಿಕ್ಸ್ ಆಗಿರುತ್ತಲ್ವ, ಅದು ಒಳ್ಳೇದಲ್ಲಿ ಹೆಲ್ತಿಗೆ ಒಳ್ಳೆಯದು, ಬಿಸಾಕಬೇಡಿ ಅಂತ ಅವ್ರು ಹೆಚ್ಚಾಗಿದ್ದವರೇ ತಿಂತಾರೆ, ಅವ್ರ ಮಕ್ಕಳದು. ಅಷ್ಟರಲ್ಲಿ ಅಲ್ಲೇ 10 ಗಂಟೆ ಆಗಿತ್ತು ಅನಿಸುತ್ತೆ. ನಾವು ಇಲ್ಲೇ ಅಡುಗೆ ಎಲ್ಲ ಮಾಡಿದ್ವಿ ಊಟ ಮಾಡೋಕ್ಕೆ ಅಂತ. ಮತ್ತೆ ಮುದ್ದೆ ಮಾಡಿದ್ವಿ, ತರಕಾರಿ ಸಾಂಬಾರು ಮಾಡಿ ಮುದ್ದೆ ಮಾಡಿದ್ವಿ. ಅಡುಗೆಗೆ ಏನು ಬೇಕೋ ಅದೆಲ್ಲ ಮುಂಚೆಲೇ ತಂದಿದ್ರಿಂದ ತುಂಬ ಈಸಿ ಆಯಿತು ಎಲ್ಲ ಅಡುಗೆ ಮಾಡೋದಕ್ಕೆ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಜೊತೆಲೇ ಕುತ್ಕೊಂಡು ಊಟ ಮಾಡಿ ಇಲ್ಲಿಂದ ಹೊರಟ್ವಿ. ನಾವು ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ನೀವು ಗೆಸ್ ಮಾಡಿ. ನಾನು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಇದು ಯಾರಿಗಾದ್ರೂ ಗೊತ್ತಿರುತ್ತೆ ಒಂದು ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ